frame question for the underline to get as answer. Okay, so ಇಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಇದರಲ್ಲಿ ಅಂಡರ್ಲೈನ್ ಮಾಡಿದಾರಲ್ಲ. ಓಕೆ, ಸೊ ನಾವ್ ಇವಾಗ ಕ್ವಶನ್ ಬರ್ದ್ರೆ ಈ ಅಂಡರ್ಲೈನ್ ಬಂದ್ಬಿಟ್ಟು ಆನ್ಸರ್ ಆಗ್ಬೇಕು. ಓಕೆ, ಸೊ ಆ ತರ ಕ್ವಶನ್ ಬರಿಬೇಕು. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಸ್ಟೇಟ್ಮೆಂಟ್ ಏನು, he confessed his crime in the court. ಓಕೆ, ಸೊ ನಾನು ಇವಾಗ ಏನ್ ಬರೀತೀನಿ, ಕ್ವಶನ್ ಬಂದ್ಬಿಟ್ಟು where did he confess his crime. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡ್ರಿ, the train arrived at 4 o'clock. ಸೊ ಇಲ್ಲಿ ಅಂಡರ್ಲೈನ್ ಎಲ್ಲಾಗಿದೆ, 4 o'clock ಹತ್ರ. ಸೊ ನಾವು ಇವಾಗ ಕ್ವಶನ್ ಏನ್ ಬರೀಬೇಕು, when did the train arrive. ಓಕೆ, ಈಗ ಥರ್ಡ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ರಾಧಾಕೃಷ್ಣನ್ pursued his education with his father's assistance. ಓಕೆ, ಸೊ ಇಲ್ಲಿ ಅಂಡರ್ಲೈನ್ ಎಲ್ಲಿ ಮಾಡಿದ್ದಾರೆ, with his father assistance ಅಂತ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಇದು ಕ್ವಶನ್ ಹೆಂಗ್ ಬರಿಬೇಕಂದ್ರೆ, how did Radhakrishnan pursue his education ಅಂತ ಬರಿಬೇಕು. ಓಕೆ, ಸೊ ಕ್ವಶನ್ ಮಾರ್ಕ್. ಓಕೆ, ಈಗ ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡೋಣ. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಡಾಕ್ಟರ್ ಜನರ್ ಡಿಸ್ಕವರ್ಡ್ ವ್ಯಾಕ್ಸಿನೇಷನ್ ಅಗೇನ್ಸ್ಟ್ ಸ್ಮಾಲ್ ಪಾಕ್ಸ್. ಓಕೆ, ಸೊ ಇಲ್ಲಿ ಅಂಡರ್ಲೈನ್ ಏನ್ ಮಾಡಿದಾರೆ ಅವರು, ಡಾಕ್ಟರ್ ಜನರ್ ಅಂಡರ್ಲೈನ್ ಮಾಡಿದ್ದಾರೆ. ಸೊ ನಾವ್ ಇವಾಗ ಏನ್ ಬರೀಬೇಕು, ಹೂ ಡಿಸ್ಕವರ್ಡ್ ವ್ಯಾಕ್ಸಿನೇಷನ್ ಅಗೇನ್ಸ್ಟ್ ಸ್ಮಾಲ್ ಪಾಕ್ಸ್ ಅಂತ ಬರಿಬೇಕು. ಓಕೆ, ಇದು ಬಂದ್ಬಿಟ್ಟು ಕ್ವಶನ್ ಮಾರ್ಕ್ ಅಂತ ಬರಿಬೇಕು. ನೆಕ್ಸ್ಟ್ ಫಿಫ್ತ್ ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ರಾಧಾಕೃಷ್ಣನ್ ಹ್ಯಾಡ್ ಈಸ್ ಅರ್ಲಿ ಸ್ಕೂಲಿಂಗ್ ಅಟ್ ತಿರುತನಿ. ಓಕೆ, ಸೊ ಇಲ್ಲಿ ಅಂಡರ್ಲೈನ್ ಎಲ್ಲಿ ಮಾಡಿದ್ದಾರೆ, ತಿರುತನಿ ಹತ್ರ. ಸೊ ನಾವ್ ಇವಾಗ ಏನ್ ಬರಿತೀವಿ, ಕ್ವಶನ್ ಬಂದ್ಬಿಟ್ಟು ವೇರ್ ಡಿಡ್ ರಾಧಾಕೃಷ್ಣನ್ had his early schooling. ಓಕೆ, ಇಲ್ಲಿ ಕ್ವಶನ್ ಮಾರ್ಕ್ ಹಾಕ್ಬಿಡ್ತೀವಿ. ಓಕೆನಾ, ನಾನು ಎಲ್ಲಾ ಇಂಪಾರ್ಟೆಂಟ್ ಇಂಗ್ಲಿಷ್ ಗ್ರಾಮರ್ ಟಾಪಿಕ್ದು ವಿಡಿಯೋ ಮಾಡ್ಬಿಟ್ಟು, ಓಕೆ, ಅದ್ರದ್ದು ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಓಕೆ, ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಆಮೇಲೆ ನೀವು ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿದ್ದೀನಿ, ಅದನ್ನ ನೀವು ಫಾಲೋ ಮಾಡ್ರಿ. ಓಕೆ, ಅದರಿಂದ ಅಡ್ವಾಂಟೇಜ್ ಏನಂದ್ರೆ, ಈ ಎಕ್ಸಾಮ್ ಟೈಮ್ ಅಲ್ಲಿ ಓಕೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಇಲ್ಲ ನೋಟ್ಸ್ ಕೊಟ್ಟಿರೋದು, ಏನಾದ್ರೂ ಇಂಪಾರ್ಟೆಂಟ್ ಥಿಂಗ್ ಇದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಇಲ್ಲ ಸ್ಟೋರಿಯಲ್ಲಿ ಅಪ್ಡೇಟ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.